ಓಕೆ ಮಕ್ಕಳೇ, ಇವತ್ತಿನ ಸೆಷನಲ್ಲಿ KCET PYQs ಡಿಸ್ಕಸ್ ಮಾಡ್ತಿದ್ದೀವಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ. ಸೊ ಮಕ್ಕಳೇ, ಒನ್ ಶಾರ್ಟ್ ವಿಡಿಯೋ ಆಲ್ರೆಡಿ ನೋಡಿದರೆ ಅಥವಾ ನಿಮಗೆ ಆಲ್ರೆಡಿ ಸಬ್ಜೆಕ್ಟ್ ಮೀನ್ಸ್ ಕಾನ್ಸೆಪ್ಟ್ಸ್ ನಾಲೆಜ್ ಎಲ್ಲ ಇದ್ದರೆ ಒಳ್ಳೆಯದು. ಯಾಕೆ ಅಂದರೆ KCET ಸಾಲ್ವ್ ಮಾಡಬೇಕಾದ್ರೆ NCERT ಬೇಸಿಸ್ ಮೇಲೆ ತುಂಬ ಕ್ವಶನ್ಸು ಡೈರೆಕ್ಟ್ ಕ್ವಶನ್ಸು ಬರ್ತಿರುತ್ತೆ, ಕೆಲವೊಂದು ಸಾಲ್ವ್ ಮಾಡಿದ್ರೆ ಬರುತ್ತೆ. ಈ ರೀತಿ ಇರೋದ್ರಿಂದ ಆದಷ್ಟು NCERT ಬುಕ್ನ ಓದಿ. ಸೊ ಕೆಲವೊಂದು ಫಾರ್ಮುಲಾಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಇದು. ಸೊ ಒಂದು ಒಳ್ಳೆ ಉದ್ದೇಶದಿಂದ ನಿಮ್ಮ KCET ಎಕ್ಸಾಮು ಲಾಸ್ಟಲ್ಲಿ ಯಾವಾಗ ಬರೀದ್ರು ಚೆನ್ನಾಗಾಗಲಿ ಅಂತ ಹೇಳ್ತಾ ಶುರು ಮಾಡೋಣ. ಸೊ ಫಸ್ಟ್ ಫಾರ್ಮುಲಾಸ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನಾವು ಫಾರ್ಮುಲಾ ನೋಡೋದು ಈ ಚಾಪ್ಟರ್ನಲ್ಲಿ ಫಾರ್ಮುಲಾಸು ಮತ್ತು ಕಾನ್ಸೆಪ್ಟ್ಸ್ ರಿವೈಸ್ ಮಾಡ್ತಾ ಹೋಗೋಣ. ಸೊ Q ಇಸ್ ಈಕ್ವಲ್ ಟು N ಇಂಟು E ಪ್ಲಸ್ ಆರ್ ಮೈನಸ್ ತೊಗೊತೀವಿ. ಇದೇನಿದು ಕ್ವಾಂಟೈಸೇಷನಲ್ಲಿ. ಸೊ ಚಾರ್ಜ್ ಈಸ್ ಕ್ವಾಂಟೈಸೇಷನ್ ಅಂತ ಕರಿತೀವಲ್ಲ, ಕ್ವಾಂಟೈಸೇಷನ್ ಆಫ್ ಚಾರ್ಜಸ್, ಅದರ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಾರ್ಮಲಿ ನೋಡೋದೆ ಇದರಲ್ಲಿ ಎಲೆಕ್ಟ್ರಾನ್ಗೆ ವ್ಯಾಲ್ಯೂ 1.6 ಇಂಟು 10⁻⁻19. ಸೊ ಒಂದು ವೇಳೆ ಅವರು ಕೊಟ್ಟಿಲ್ಲ ಅಂದರೂ ಕೂಡ ತಗೋಬೇಕು. ಸೊ ನೆಕ್ಸ್ಟ್ ನೋಡೋದೆ ಕೂಲಮ್ಸ್ ಫೋರ್ಸ್ F ಇಸ್ ಈಕ್ವಲ್ ಟು K/Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಕೆ ವ್ಯಾಲ್ಯೂ ಗೊತ್ತಿರಬೇಕು 9 ಇಂಟು 10⁻9. ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಕೂಡ ಗೊತ್ತಿರಬೇಕು 8.85 ಇಂಟು 10⁻⁻12. ಓಕೆ, ದೀಸ್ ವ್ಯಾಲ್ಯೂಸ್ ಮಸ್ಟ್ ಆ್ಯಂಡ್ ಶುಡ್ ನೋ. ಮತ್ತು ಇನ್ನೊಂದು ರಿಸಲ್ಟೆಂಟ್ ಫೋರ್ಸ್ F ನೆಟ್ ಅಂತ ತಗೊಂಡಾಗ ಕೆಲವೊಂದು ಸಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾದ್ರೆ ಬೇಕಾಗುತ್ತೆ. F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2F1 F2 ಕಾಸ್ ಥೀಟಾ. ದಿಸ್ ಇಸ್ ದ ಒನ್ ಮೋರ್. ಸೊ F ನೆಟ್ ಅಂತ ಇದು ವ್ಯಾಲ್ಯೂಸ್ ತೊಗೊತೀವಿ. ಇದರಲ್ಲಿ F ನೆಟ್ ಇನ್ನೊಂದು ಕೂಡ ಬರುತ್ತೆ ಸಮೇಷನ್ ಫಾರ್ಮಲ್ಲಿ 1/4πε0 ಆರ್ ಕೆ ಆಲ್ಸೋ ವಿ ಕ್ಯಾನ್ ಕನ್ಸಿಡರ್. ಸಮೇಷನ್ ಇಲ್ಲಿ Q1 ಬಂದಿದ್ರೆ ಅಥವಾ Q ಬೇಕಾದ್ರೆ ನಾರ್ಮಲಿ ಒಳಗಡೆ ಬೇಕಾದ್ರೆ ತೊಗೊಬೋದು. ಬಟ್ ಹಿಂಗೆ ತೊಗೊಂಡಾಗ I ಈಸ್ ಈಕ್ವಲ್ ಟು 2 ಟು N ಅಂತ ಚೂಸ್ ಮಾಡಿರ್ತೀವಿ. ಇಲ್ಲಿ QN ಡಿವೈಡೆಡ್ ಬೈ ಆರ್ 1 I ತೊಗೊಂಡಿರ್ತೀವ. ಇಲ್ಲಿ N ತೊಗೊಳ್ಳಲ್ಲ, QIನೇ ತೊಗೊತೀವಿ. I ವೇರಿಯಿಂಗ್ ಫ್ರಮ್ ಓಕೆ ಐನೇ ಚೂಸ್ ಮಾಡ್ತೀವಿ. R1I ಕ್ಯಾಪ್ ನೆನಪಿದೆ ಅಲ್ವಾ? ಸೊ ಇಷ್ಟು ಫಾರ್ಮುಲಾಸು ನೆನಪಿರಬೇಕು. ಓಕೆ, ಫಾರ್ಮುಲಾಸ್ ಆಯಿತು. ನೆಕ್ಸ್ಟು ಎಲೆಕ್ಟ್ರಿಕ್ ಫೀಲ್ಡಲ್ಲಿ E ಇಸ್ ಈಕ್ವಲ್ ಟು F/Q. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಚಾರ್ಜ್ ಅಂದಾಗ E ಇಸ್ ಈಕ್ವಲ್ ಟು 1/4πε0 Q ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಮುಗಿತಾ? ಸೊ ಡೈಪೋಲ್ ಮೂಮೆಂಟ್ ತೊಗೊತೀವಿ. P ಇಸ್ ಈಕ್ವಲ್ ಟು 2AQ. ಮತ್ತು ನಾವು ಆಕ್ಸಿಯಲ್ ಲೈನ್ ಅಂದ್ಕೊಂಡಾಗ ಈ ಆಕ್ಸಿಯಲ್ ಅಂದ್ಕೊಂಡಾಗ 1/4πε0 2P ಡಿವೈಡೆಡ್ ಬೈ ಆರ್ ಕ್ಯೂಬ್. ಅದೇ ರೀತಿ ಈ ಈಕ್ವೆಟೋರಿಯಲ್ ಅಂದ್ಕೊಂಡಾಗ -1/4πε0 P ಡಿವೈಡೆಡ್ ಬೈ ಆರ್ ಕ್ಯೂಬ್. ನೆನಪಿದೆ ಅಲ್ವಾ? ಸೊ ಟಾರ್ಕ್ಗೆ ಟೌ ಇಸ್ ಈಕ್ವಲ್ ಟು PE ಸೈನ್ ಥೀಟಾ ಫಾರ್ಮುಲಾ. ಇದು ಮ್ಯಾಕ್ಸಿಮಮ್ ಮಿನಿಮಮ್ ಕೂಡ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಡೈಪೋಲಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನೇನು ವೇರಿ ಆಗಿರುತ್ತೆ ಅಂತ. ನೆಕ್ಸ್ಟ್ ನೋಡೋದೇ ನಾವು ಮೈನು ಎಲೆಕ್ಟ್ರಿಕ್ ಫ್ಲಕ್ಸು. ಸೊ ಫೈ ಇಸ್ ಈಕ್ವಲ್ ಟು E ಇಂಟು ಎ. ಇದರಲ್ಲಿ ನೋಡ್ತೀವಿ ಗಾಸಸ್ ಲಾ ಇಲ್ಲಿ ಫೈ ಇಸ್ ಈಕ್ವಲ್ ಟು Q/ε0. ನೆಕ್ಸ್ಟು E ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2πε0 ಆರ್. ಸೊ E ಇಸ್ ಈಕ್ವಲ್ ಟು ಇದೇನಿದು ಸ್ಟ್ರೈಟ್ ವೈರ್, ಲಾಂಗ್ ಸ್ಟ್ರೈಟ್ ವೈರ್. ಇದು ಪಿಯರಲ್ಲಿ ಅಂದ್ಕೊಂಡಾಗ E ಇಸ್ ಈಕ್ವಲ್ ಟು 1/4πε0 Q ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಅದೇ ರೀತಿ ಒಂದು ಪ್ಲೇನ್ ಶೀಟ್ ಅಂದ್ಕೊಂಡಾಗ E ಇಸ್ ಈಕ್ವಲ್ ಟು σ/2ε0. ಇಷ್ಟು ಫಾರ್ಮುಲಾಸು ಈ ಚಾಪ್ಟರ್ನಲ್ಲಿ ನೋಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ಇನ್ನೇನಾದರೂ ಮಿಕ್ಕಿದೆಯಾ? ಓಕೆ. ಸೊ ಇನ್ನೊಂದು ಸಿಂಪಲ್ ಫಾರ್ಮಲ್ಲಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು Q/L, ಸಿಗ್ಮಾ ಇಸ್ ಈಕ್ವಲ್ ಟು Q/A, ರೋ ಇಸ್ ಈಕ್ವಲ್ ಟು Q ಡಿವೈಡೆಡ್ ಬೈ V. 3 ಡೈಮೆನ್ಷನಲ್ಲೂ ನೋಡ್ಕೊಂಡಿರಿ ಫಾರ್ಮುಲಾಸ್. ಇನ್ನೂ ಮಿಕ್ಕಿದೇನಾದರೂ ಇದ್ದರೆ ಶೀಟಲ್ಲೇ ಆಮೇಲೆ ಬರ್ಕೊತ ಹೋಗಿ. ಈಗ ಕೆಲವೊಂದು ಪ್ರಾಬ್ಲಮ್ಸ್ ಅಂದರೆ ಪ್ರೀವಿಯಸ್ ಇಯರ್ 5 years ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಸ್ಟ್ರೈಟ್ ಯೂನಿಫಾರ್ಮ್ಲಿ ಚಾರ್ಜಡ್ ವೈರ್ ವೇರೀಸ್ ವಿತ್ ಡಿಸ್ಟೆನ್ಸ್ ಆರ್ ಆಸ್. ಇದು ಆ್ಯಕ್ಚುಲಿ ಡೈರೆಕ್ಟ್ ಆಗಿರುತ್ತೆ ಆನ್ಸರು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಆರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಸ್ಟ್ರೈಟ್ ಯೂನಿಫಾರ್ಮ್ಲಿ. ಸೊ ಪ್ರೀವಿಯಸ್ಲಿ ನೋಡಿದ್ವಿ ಲ್ಯಾಂಬ್ಡಾ ಡಿವೈಡೆಡ್ ಬೈ 2πε0 ಆರ್. ಸೊ ಅದೇ ರೀತಿ
A 2 gram object located in a region of uniform electric field E vector is equal to 300 Newton per coulomb carries a charge Q. The object released from rest at Q is equal to 0 meter has a kinetic energy of 0.12 joule at x is equal to 0.5 meter. Then Q is. So a 2 gram object ಅಂತ ಹೇಳ್ತಾರೆ. 2 gram object ಮಾಸ್ ಎಲ್ಲ ನಾವೇನು ಕನ್ಸಿಡರ್ ಮಾಡಿಲ್ಲ ಎಲ್ಲೂ. ಸೊ ಮಾಸ್ ಬಗ್ಗೆ ವರಿ ಆಗೋ ಅವಶ್ಯಕತೆ ಇಲ್ಲ. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇ ವೆಕ್ಟರ್ 300 ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾರೀಸ್ ಎ ಚಾರ್ಜ್ ಕ್ಯೂ ಓನ್ಲಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಕೂಡ ಕೊಟ್ಟಿದ್ದಾರೆ. ಸೊ ಕೈನೆಟಿಕ್ ಎನರ್ಜಿ ಮೆನ್ಷನ್ ಮಾಡ್ತಿದ್ದಾರೆ ಮತ್ತು ಅದೇ ರೀತಿ ನಾರ್ಮಲಿ ಇನ್ನೊಂದು ಕೈನೆಟಿಕ್ ಎನರ್ಜಿ ಕ್ಲೀನಾಗಿ ಕೊಡ್ತಿದ್ದಾರೆ. ಸೊ ಇಲ್ಲಿ ಸೊ ನಾವು ಫಾರ್ಮುಲಾ ಚೂಸ್ ಮಾಡ್ತೀವಿ ಇ ಕ್ಯೂ ಆ್ಯಂಡ್ ಡಿಸ್ಟೆನ್ಸ್ ವೇರಿ ಆಗ್ತಿರೋದು ಎಕ್ಸ್ ಅಲ್ಲಿ ವೇರಿ ಆಗ್ತಿರೋದು ಇದೆಲ್ಲ ಏನಿದು ಕೈನೆಟಿಕ್ ಎನರ್ಜಿ ಆಗಿ ಚೂಸ್ ಮಾಡ್ತೀವಿ. ಇ ಕ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ವಿ ನೀಡ್ ಟು ಚೂಸ್ ದ ಫಾರ್ಮುಲಾ ಕೈನೆಟಿಕ್ ಎನರ್ಜಿ ಆಫ್ ಎಮ್ ವಿ ಸ್ಕ್ವೇರ್ ಕೂಡ ಗೊತ್ತಿದೆ ಅದು ಆಫ್ ಎಮ್ ವಿ ಸ್ಕ್ವೇರ್. ಸೊ ಕೈನೆಟಿಕ್ ಎನರ್ಜಿನೂ ಕೊಟ್ಟಿದ್ದಾರೆ ವ್ಯಾಲ್ಯೂ 0.12 ಜೋಲ್ಸ್ ತೊಗೊಂಡ್ಬಿಡ್ತೀನಿ. ಸೊ ದೆನ್ ಕ್ಯೂ ಕೇಳ್ತಿದ್ದಾರೆ ಕ್ಯಾಪಿಟಲ್ ಕ್ಯೂನೇ ತೊಗೊಂಡ್ಬಿಡೋಣ. Capital Q only we will consider. So Q is equal to 0.12 divided by E. E we need to consider. E value ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. E ವ್ಯಾಲ್ಯೂ ಕೊಟ್ಟಿದ್ದಾರೆ 300 into x is varying about 0.5 only. So ಸಾಲ್ವ್ ಮಾಡಿ ಇದನ್ನು ಡೆಸಿಮಲ್ನ ಶಿಫ್ಟ್ ಮಾಡಿ 3 1s 3 4s 12 only. So you need to get option C. ಟ್ರೈ ಮಾಡಿ ನನಗೆ ಆನ್ಸರ್ ಮೆನ್ಷನ್ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಬಂದಿಲ್ಲ ಅಂದರೆ. ಜಸ್ಟ್ ಸಿಂಪ್ಲಿಫಿಕೇಶನ್ ಅಷ್ಟೇ ಮಾಡಿ ಸಾಲ್ವ್ ಮಾಡಬೇಕು. ಕ್ಲಿಯರ್? ನೆಕ್ಸ್ಟ್ ಓಕೆ 4 charges plus q plus 2q and plus q are placed at the corners of a square. ಓಕೆ ಕಾರ್ನರ್ಸ್ ಆಫ್ ಎ ಸ್ಕ್ವೇರ್ ಇಲ್ಲಿ ಕ್ಯೂ ಎ ಅಂತ ಅನ್ಕೊಡಕ್ಕೆ ಓಕೆ ಇದು ಪ್ಲಸ್ ಕ್ಯೂ ಇಲ್ಲಿ ಎ ಅಂತ ಚೂಸ್ ಮಾಡೋಣ. ಬಿ ಹತ್ರ ಪ್ಲಸ್ 2q ಸಿ ಹತ್ರ ಪ್ಲಸ್ ಕ್ಯೂ ಡಿ ಹತ್ರ ಮೈನಸ್ 2q. ಓಕೆ ಸೊ ಓಕೆ ABCD the force on a unit positive charge kept at the corner kept at the center O ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಇಲ್ಲಿಟ್ಟಿದ್ದಾರೆ ಅಲ್ಲಿ ನಾವು ಫೋರ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪ್ಲಸ್ ಕ್ಯೂ ಇದು ಪ್ಲಸ್ ಇತ್ತು ಅಂದರೆ ಆಬ್ವಿಯಸ್ಲಿ ಇದು ರಿಪಲ್ಷನ್ ಆಗುತ್ತೆ. ಇದರಿಂದ ಬಿ ಇಂದನೂ ರಿಪಲ್ಷನ್ ಆಗುತ್ತೆ. ಇದು ಎಫ್ ಎ ಅಂತ ಅಂದ್ಕೊಳ್ಳೋಣ, ಇದು ಎಫ್ ಬಿ ಅಂತ ಅಂದ್ಕೊಳ್ಳೋಣ. ಇದು ಮೈನಸ್ ಇರೋದ್ರಿಂದ ಇದು ಅಟ್ರಾಕ್ಟಿವ್ ಆಗುತ್ತೆ ಎಫ್ ಡಿ ಅಂದ್ಕೊಳ್ಳೋಣ. ಇದು ಸಿ ಇದು ಪ್ಲಸ್ ಆಗಿರೋದ್ರಿಂದ ಈ ರೀತಿಯೇ ಬರುತ್ತೆ. ಸೊ ದಿಸ್ ವಿಲ್ ಬಿ ದ ಎಫ್ ಸಿ ಓನ್ಲಿ. ಸೊ ಇವೆರಡು ಆಪೋಸಿಟ್ ಇದೆ. ಇನ್ನೊಂದು ಪ್ಲಸ್ ಕ್ಯೂನೇ ಇದೆ, ಅದು ಕ್ಯಾನ್ಸಲ್ ಆಗ್ತಿರುತ್ತೆ. ಎಫ್ ಬಿ ಸೊ ದಿಸ್ ಈಸ್ ಅಬೌಟ್ ದ ಡಯಾಗ್ನಲ್ ಓನ್ಲಿ ರೈಟ್. ಇದು ಡಯಾಗ್ನಲ್, ಇದು ಎಫ್ ಡಿ. ಸೊ ಅಲಾಂಗ್ ದಿ ಡಯಾಗ್ನಲ್ ಬಿ ಡಿ ವಿ ಕನ್ಸಿಡರ್ ಅಲಾಂಗ್ ದಿ ಡಯಾಗ್ನಲ್ ಎ ಸಿ ಆಗುತ್ತಾ? ಎ ಸಿ ಬಂದೇ ಇಲ್ಲ ನಮಗೆ. ಪರ್ಪೆಂಡಿಕ್ಯುಲರ್ ಟು ಎ ಡಿ ಎಲ್ಲಿದೆ? ಎ ಡಿ ಇದು ಪರ್ಪೆಂಡಿಕ್ಯುಲರ್ ಆಗೋದಿಲ್ಲ. ಸೊ 0 ಅಂತಿದ್ದಾರೆ, 0 ಆಗೋದಿಲ್ಲ. ನಮ್ಗೆ ಆಲ್ರೆಡಿ ಬರ್ತಿದೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಈ ಆ್ಯಂಗಲ್ ಈ ಡೈರೆಕ್ಷನಲ್ಲಿ ಬರ್ತಿದೆ ಅಂದರೆ ಅಲಾಂಗ್ ದಿ ಬಿ ಡಿ ಓನ್ಲಿ, ಅಲಾಂಗ್ ಬಿ ಡಿ. ಸೊ ಆಪ್ಷನ್ 4 ಕ್ಲಿಯರ್. ದೇರ್ ಆಸ್ಕಿಂಗ್ ನೀವು ಆಪ್ಷನ್ಸ್ ನೋಡಬೇಕು, ಸುಮ್ಮನೆ ಸಾಲ್ವ್ ಮಾಡ್ಕೊಂಡು ಇದ್ಬಿಡ್ಬೇಡಿ. ಆಪ್ಷನ್ಸ್ ನೋಡಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. 1 minute 2 minutes ಅಲ್ಲಿ ಸಾಲ್ವ್ ಮಾಡಬಹುದು. ಓಕೆ ವಿಲ್ ಸಾಲ್ವ್ ಒನ್ ಮೋರ್. ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ವಿತ್ ಡೈಪೋಲ್ ಮೊಮೆಂಟ್ 4 × 10⁻⁹ ಕೂಲಂಬ್ ಮೀಟರ್ ಈಸ್ ಅಲೈನ್ಡ್ ಅಟ್ 30 ಡಿಗ್ರಿ. ಸೇಮ್ ಪ್ರಾಬ್ಲಮ್ಮು ಟಾರ್ಕ್ ಮೇಲೆ ನಾವು ಬೋರ್ಡ್ ಪ್ರಾಬ್ಲಮ್ಸಲ್ಲಿ ಮಾಡಿದ್ವಿ ಅಲ್ವಾ? ಬೋರ್ಡ್ ಪ್ರಾಬ್ಲಮಲ್ಲಿ ಇಲ್ಲೂ ಕೊಟ್ಟಿದ್ದಾರೆ. ವಿತ್ ದ ಡೈರೆಕ್ಷನ್ ಆಫ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಮ್ಯಾಗ್ನಿಟ್ಯೂಡ್ 5 × 10⁴ ನ್ಯೂಟನ್ ಪರ್ ಕೂಲಮ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಟಾರ್ಕ್ ಆ್ಯಕ್ಟಿಂಗ್ ಆನ್ ದಿ ಡೈಪೋಲ್ ಈಸ್. ಸೊ ಟೌ ಈಸ್ ಈಕ್ವಲ್ ಟು ಪಿ ಇ ಸೈನ್ ಥೀಟಾ. ಸಾಲ್ವ್ ಮಾಡ್ತಾ ಮುಂದಕ್ಕೆ ನೀವು ಗಿವನ್ ಡೇಟಾ ಅವೆಲ್ಲ ಕೆ ಸಿ ಟಿನಲ್ಲಿ ಬೇಕಾಗಿರಲ್ಲ. ಸೊ ಡೈಪೋಲ್ ಮೊಮೆಂಟ್ ಕೊಟ್ಟಿದ್ದಾರೆ 4 × 10⁻⁹ ಇಂಟು ಇ ಎಷ್ಟು 5 × 10⁴ ಇಂಟು ಸೈನ್ ಥೀಟಾ ಸೈನ್ 30 ವಿಲ್ ಬಿ 1/2. ಸೊ 2 1s 2 2s 5 2s 10 ಓನ್ಲಿ. ಸೊ 10 ಅಂದರೆ 10 × 10⁻⁹ -4 ಅಂದಾಗ 10⁻⁻5 10⁻⁴. ಸೊ ಆಪ್ಷನ್ ವಿಲ್ ಬಿ 3. ಎಸ್ ಆಪ್ಷನ್ 3 ನ್ಯೂಟನ್ ಮೀಟರ್. ಓಕೆ ಎಸ್ a charged particle of mass m and charge q is released from rest in an uniform electric field E. E vector ಬೇಕಾದ್ರೆ ಚೂಸ್ ಮಾಡ್ಬೋದು. Neglecting the effect of gravity,
ದ ಕೈನೆಟಿಕ್ ಎನರ್ಜಿ ಆಫ್ ದಿ ಚಾರ್ಜಡ್ ಪಾರ್ಟಿಕಲ್ ಆಫ್ಟರ್ ಟಿ ಸೆಕೆಂಡ್ಸ್ ಈಸ್. ಗ್ರಾವಿಟಿ ನಾವು ಯೂಶಲಿ ನೆಗ್ಲೆಕ್ಟ್ ಮಾಡ್ಬೋದು. ನಾವು ಆಲ್ರೆಡಿ ಥಿಯರಿನಲ್ಲಿ ನೋಡ್ಬೇಕಾದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸೇ ಜಾಸ್ತಿ ಇರುತ್ತೆ ಗ್ರಾವಿಟೇಷನ್ಗಿನ್ನ. ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ಬೇಕಾದ್ರೆ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದಾಗಲೂ ಗೊತ್ತಾಗುತ್ತೆ. ಎಕ್ಸಾಂಪಲ್ ಪ್ರಾಬ್ಲಮ್ ಮೇ ಬಿ 1.4 ಸಮಥಿಂಗ್ ಏನೋ ಇದೆ, ಅದರಲ್ಲಿ ಗ್ರಾವಿಟೇಷನಲ್ ಫೋರ್ಸ್ಗಿನ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸೇ ಜಾಸ್ತಿ ಇರುತ್ತೆ. ಓಕೆ, so F is equal to E into Q only. This formula we should know. We already know that formula. So F is equal to EQ ಗೊತ್ತಿದೆ. Neglecting the effect of gravity, but we need to consider about, okay, the kinetic energy of the charged particle after t seconds. So we need to calculate the kinetic energy. So kinetic energy ಗೆ formula of mv square. V ಬೇಕು ಅಂದರೆ again V is equal to U plus ET. ಇನಿಷಿಯಲ್ ವೆಲಾಸಿಟಿ ಏನಿರೋದಿಲ್ಲ, ಇನಿಷಿಯಲ್ ವೆಲಾಸಿಟಿ 0 ಕನ್ಸಿಡರ್ ಮಾಡ್ತೀವಿ. V is equal to A into T. again ನಮಗೆ ಆಕ್ಸಿಲರೇಷನ್ ಬೇಕು. A is equal to F divided by M only. Are they giving charge as Q only? Okay, Q only they are giving. F ಅಂದರೆ E into Q divided by M. This is acceleration. ಇದನ್ನೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ V is equal to A ಅಂದಾಗ EQ divided by M into T only. This is V. ಬಟ್ ಇಲ್ಲಿ ಕೈನೆಟಿಕ್ ಎನರ್ಜಿ ಕೇಳ್ತಿರೋದ್ರಿಂದ kinetic energy is equal to of mv square ಅಂದರೆ E square Q square T square divided by M square. ಸೊ ಸ್ಕ್ವೇರು M ಕ್ಯಾನ್ಸಲ್ ಆಗುತ್ತೆ. E square Q square T square divided by 2M. ಆಪ್ಷನ್ 2 ನಾ? ಎಸ್, ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಗೊತ್ತಿರೋ ಫಾರ್ಮುಲಾಸ್ ಎಲ್ಲ ತೊಗೊಂಡು ಸಾಲ್ವ್ ಮಾಡಿದ್ದೀನಿ ಅಷ್ಟೇ. ಓಕೆ, U0 ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ರಿಲೀಸ್ ಇಟ್ ಫ್ರಮ್ ರೆಸ್ಟ್ ಓನ್ಲಿ. So obviously U is equal to 0. Yes, is that correct? Electric field and potential next chapter ಅಲ್ಲಿ ನೋಡ್ತೀರಾ, ಬಟ್ ಇಲ್ಲೇ ತಗೊಂಡಿದ್ದೀನಿ. about the dipole. Okay, they are asking about the electric dipole ಅಲ್ಲಿ 1/r cube ಆಗಿರುತ್ತೆ. ಬಟ್ ಡೈಪೋಲ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೋಡ್ತೀವಿ 2p cos θ divided by r square ಬರುತ್ತೆ ಡೈಪೋಲ್ಗೆ. ಬಟ್ ನಾರ್ಮಲಿ ಸಿಂಗಲ್ ಚಾರ್ಜ್ ಅಂತ ಕೊಟ್ಟಿದ್ದಿದ್ರೆ ನಾವು ಅಂದ್ಕೊಂಡಾಗೆ r square ಆಗಿತ್ತು. ಬಟ್ ಡೈಪೋಲು ಸೊ ಮೇಜರ್ಲಿ ಅದು ಆರ್ ಕ್ಯೂಬ್ ಆಗಿರುತ್ತೆ. ಆಕ್ಸಿಯಲ್ ಲೈನು ಮತ್ತು ನಾವು ಈಕ್ವಟೋರಿಯಲ್ ಪ್ಲೇನ್ ನೋಡಿದ್ವಿ ಆರ್ ಕ್ಯೂಬೇ ಬಂದಿತ್ತು. ಸೊ ಆಪ್ಷನ್ 2 ಇಲ್ಲೂ ಇದೇ ಫಾರ್ಮೇಟಲ್ಲೇ. ಅದು ನೋಡಿದ ತಕ್ಷಣ ಅಂದ್ಕೊಬೋದು ಯಾವ ಫಾರ್ಮಲ್ಲಿದೆ, ಈಕ್ವಟೋರಿಯಲ್ ಪ್ಲೇನ್ ಬೇಸ್ ಮೇಲೆ ಅಲ್ವಾ. ಓಕೆ, ಇನ್ ದ ಸಿಚುವೇಶನ್ ಶೋನ್ ಇನ್ ದ ಡಯಾಗ್ರಾಮ್ ದ ಮ್ಯಾಗ್ನಿಟ್ಯೂಡ್ ಆಫ್ ಕ್ಯೂ ಲೆಸ್ ದ್ಯಾನ್ ಮ್ಯಾಗ್ನಿಟ್ಯೂಡ್ ಆಫ್ ಕ್ಯೂ and or greater than A, the net force on the free charge minus Q and net torque on it about O, origin O, at the instant shown are respectively P is equal to AQ is the dipole moment. So dipole moment ಪ್ರಕಾರ ಅಬ್ಸರ್ವ್ ಮಾಡಿ ಯಾವ ಈಕ್ವೇಷನ್ ರಿಲೇಟೆಡ್ ಆಗಿರುತ್ತೆ. ಸೊ ಫಸ್ಟ್ we need to choose in the situation Q less than capital Q and R greater than Q. So about the axis consider ಮಾಡಿದಾಗ 1/4 epsilon naught PQ ಕೂಡ ಡಿವೈಡ್ ಬೈ ಆರ್ ಕ್ಯೂಬ್. ಕ್ಯೂ ಎಲ್ಲದರಲ್ಲೂ ಇದೆ, ಸೊ ನೋ ನೀಡ್ ಟು ಬಾದರ್ ಅಬೌಟ್ ದ ಕ್ಯೂ. ಸೊ P is equal to 2AQ ಕೂಡ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅಬೌಟ್ ದ ಡೈಪೋಲ್ ವಿ ನೀಡ್ ಟು ಕನ್ಸಿಡರ್. ನೋಡ್ಬೋದು, ಇನ್ ದ ಸಿಚುವೇಶನ್ ಶೋನ್ ಇನ್ ದ ಡಯಾಗ್ರಾಮ್ ಮ್ಯಾಗ್ನಿಟ್ಯೂಡ್ ಆಫ್ Q ಲೆಸ್ ದ್ಯಾನ್ ಕ್ಯಾಪಿಟಲ್ Q ಅಂಡ್ ಆರ್ ಗ್ರೇಟರ್ ದ್ಯಾನ್ ಎ, ದ ನೆಟ್ ಫೋರ್ಸ್ ಆನ್ ದಿ ಫ್ರೀ ಚಾರ್ಜ್ ಮೈನಸ್ ಕ್ಯೂ. ಸೊ ಇದ್ರ ಮೇಲೆ ಆಕ್ಟ್ ಆಗ್ತಿರೋದು ಆಬ್ವಿಯಸ್ಲಿ ಫೋರ್ಸ್ ಅಂತ ಕನ್ಸಿಡರ್ ಮಾಡಿದಾಗ ನಾರ್ಮಲಿ ವಿ ನೀಡ್ ಟು ಕನ್ಸಿಡರ್ ಅಬೌಟ್ ದ ಆರ್ ಕ್ಯೂಬ್ ಓನ್ಲಿ ಬಿಕಾಸ್ ದಿಸ್ ಇಸ್ ಅಬೌಟ್ ದ ಡಯಾಗ್ನಲ್. ಇದು ಎ ಆಗಿರುತ್ತೆ, ಇದು ಆರ್ ಆಗಿದ್ರೆ ಆಬ್ವಿಯಸ್ಲಿ ಅದನ್ನೇ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಆರ್ ಗ್ರೇಟರ್ ದ್ಯಾನ್ ಎ ಓನ್ಲಿ, ದಟ್ ಓನ್ಲಿ ವಿ ನೀಡ್ ಟು ಚೂಸ್. ಸೊ ಸಾಲ್ವ್ ಮಾಡಿದಾಗ ಕಂಡೀಷನಲ್ಲಿ ಡಿರೈವೇಷನ್ ಮಾಡಬೇಕಾದ್ರೆ ಕ್ಲಾರಿಟಿ ಬಂದಿರುತ್ತೆ. ಆರ್ ಗ್ರೇಟರ್ ದ್ಯಾನ್ ಎ ತೊಗೊಂಡು ಸಾಲ್ವ್ ಮಾಡಿರ್ತೀವಿ. ಇಲ್ಲಿ ಕ್ಯೂ ಬರ್ತಿರೋ ಇಂಟೆನ್ಷನ್ನು ಫೋರ್ಸ್ ಅಪ್ಲೈ ಮಾಡಿದಾಗ ಆಬ್ವಿಯಸ್ಲಿ ಆ ಕ್ಯೂ ಕೂಡ ಕನ್ಸಿಡರ್ ಮಾಡಿರ್ತೀವಿ, 2AQ ಅಲ್ದಿರಂಗೆ ಅಲ್ವಾ. So the net force on the free charge minus Q and net torque on it about O, torque ಕೂಡ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಆಕ್ಸಿಯಲ್ಲು ಮತ್ತು ಈಕ್ವಟೋರಿಯಲ್ ಪ್ಲೇನ್ದು ಸಿಗುತ್ತೆ. A positively charged glass rod is brought near uncharged metal sphere which is mounted on an insulated stand. If the glass rod is removed, the net charge on the metal sphere is. So Q is equal to N into E. ಇದೇ ಫಾರ್ಮುಲಾ ಅಲ್ವಾ. So a positively charged glass rod is brought near uncharged metal sphere which is mounted on the insulated stand. If the glass rod is removed, the net charge on the metal sphere obviously it is negative only.
charged glass rod is brought in near uncharged metal sphere which is mounted on an insulated stand. If the glass rod is removed, the net charge on the metal sphere is ಏನಾಗುತ್ತೆ. ಸೊ ಪಾಸಿಟಿವ್ ಚಾರ್ಜ್ ಬಾಡಿ ಇರೋದು ಒಂದು ಫಸ್ಟ್ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಮತ್ತೆ ಕೊಡ್ತಿದ್ದೇನೆ ಅಂದಮೇಲೆ ಇಲ್ಲಿರೋ ಎಲೆಕ್ಟ್ರಾನ್ಸ್ ಎಲ್ಲ ಆಬ್ವಿಯಸ್ಲಿ ಹೋಗುತ್ತೆ. ಏನದು ಎಲೆಕ್ಟ್ರಾನ್ಸೇ ಟ್ರಾನ್ಸ್ಫರ್ ಆಗೋದು. ಸೊ ದಟ್ ಈಸ್ ದ ನೆಗೆಟಿವ್ ಚಾರ್ಜ್ ಓನ್ಲಿ. ಸೊ ನೆಗೆಟಿವ್ ಚಾರ್ಜ್ ಅನ್ನೋದೇ ಟ್ರಾನ್ಸ್ಫರ್ ಆಗೋದು. ನೆಟ್ ಚಾರ್ಜ್ ಆನ್ ದಿ ಮೆಟಲ್ ಸ್ಪಿಯರ್, ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಲೇಬೇಕು. ಸೊ ಖಂಡಿತ. ಸೊ ಎಲೆಕ್ಟ್ರಾನ್ಸ್ ಇಸ್ ದ ಮೈನ್ ರೆಸ್ಪಾನ್ಸಿಬಲ್ ನೆಗೆಟಿವ್ ಚಾರ್ಜ್. ಓಕೆ. A cubical Gaussian surface has a side of length A is equal to 10 cm. Electric field lines are parallel to x-axis as shown. The magnitudes of electric fields through surfaces ABCD and EFGH are 6k Newton per coulomb and 9k Newton per coulomb respectively. Then the total charge enclosed by the cube is this is 0.9 9 into cube and total charge enclosed. Okay, we'll see. ಸೊ ಇನ್ನೊಂದು ಮಕ್ಕಳೇ, ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾದ್ರೆ ಥಿಯರಿ ವೈಸ್ ನಾಲೆಡ್ಜು ಕರೆಕ್ಟಾಗಿರಲಿ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಫ್ಲಕ್ಸ್ ಇವೆಲ್ಲ ನಾಲೆಡ್ಜು ಬೇಕಾಗುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ತಿರ್ಬೋದು EFGH ಇದೊಂದು ಸರ್ಫೇಸ್ ಇದೆ, ABCD ಈ ಸರ್ಫೇಸ್ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಆ ಕಡೆಯಿಂದ ಆ ಕಡೆಗೆ ಹೋಗ್ತಿದೆ, ಆ ಕಡೆಯಿಂದ ನಾರ್ಮಲಿ ಆ ಕಡೆಗೆ ಪಾಸ್ ಆಗ್ತಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಪಾಸ್ ಆಗ್ತಿರೋದ್ರಿಂದ ಸೊ EFGH ಇದೆ. ಸೊ ಅಬೌಟ್ ವಿ ಕ್ಯಾನ್ ಕನ್ಸಿಡರ್. ಸೊ phi is equal to flux electric field EFGH and this is the area. So electric field ABCD and this is also area. ಏರಿಯಾ ಬೇಕಾದ್ರೆ ಕಾಮನ್ ತೊಗೊಬೋದಿತ್ತು. E ಇಂಟು ಎ, ಫೈ ಅಂದರೆ E ಇಂಟು ಎನೇ ಅಲ್ವಾ. ಸೊ ಅದರ ಬೇಸಿಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದಿಸ್ ಒನ್ ಏರಿಯಾ ಕಾಮನ್ ತೊಗೊತೀನಿ. ಇನ್ನೊಂದು ಏರಿಯಾ A is equal to 10 cm ಕೂಡ ಕೊಟ್ಟಿದ್ದಾರೆ. ಸೊ 9 minus 6 that will be the 3k only. ಏರಿಯಾ ಕಾಮನ್ ತೊಗೊಂಡಿದ್ದೀನಿ ಅಂದರೆ 10 into 10 only because area. So we need to consider 10 square into centimeter square 10 power minus 4. So ಇದನ್ನು ಸಾಲ್ವ್ ಮಾಡಿ 5 ಬರುತ್ತೆ. ಬಟ್ ದೇ ಆರ್ ಆಸ್ಕಿಂಗ್ ದ ಟೋಟಲ್ ಚಾರ್ಜ್. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ಫಾರ್ ದಿ ಚಾರ್ಜ್ ಓನ್ಲಿ. ಟೋಟಲ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನೋಡ್ತಿರ್ಬೋದು ಟೋಟಲ್ ಚಾರ್ಜ್ ಕೇಳ್ತಿರೋದೆ. ಸೊ 5 ಆಲ್ರೆಡಿ ಇದರಿಂದ ಸಾಲ್ವ್ ಮಾಡ್ಬೋದು. ದೆನ್ ಹೌ ಟು ಕ್ಯಾಲ್ಕುಲೇಟ್ Q. ಸೊ ವಿ ಹ್ಯಾವ್ ಗಾಸಸ್ ಲಾ phi is equal to Q divided by epsilon naught. Q ಅಂದರೆ 5 into epsilon naught. ಇಲ್ಲಿ ಬಂದಿರೋ 5ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ 3k ಅಂದಾಗ 10 power 3 ಓನ್ಲಿ. 10 power 3 ಇದರಲ್ಲಿ ಎಷ್ಟು ಉಳಿಯುತ್ತದೆ? 10 power minus 2. 10 power minus 2 ಅಂದರೆ 10 ಉಳಿತದೆ ಅಷ್ಟೇ. ಓಕೆ. ಸೊ here we need to consider 30 into 8.854 into 10 raised to minus 12. ಸೊ 2 ಡೆಸಿಮಲ್ ಶಿಫ್ಟ್ ಮಾಡ್ಕೊಂಡ್ರೆ ಕೂಡ 0.3 ಆಗುತ್ತೆ, ಅಥವಾ 8 3 24. ಬಟ್ ಇದು 8.8 ಇರೋದ್ರಿಂದ ಅಪ್ರಾಕ್ಸಿಮೇಟ್ಲಿ ನಮಗೆ 24 ಅಂದಾಗ ಇವೆರಡರಲ್ಲೇ ಬಂದಿರುತ್ತೆ. ಇನ್ನೊಂದು ನಮಗೆಲ್ಲೂ ನೆಗೆಟಿವ್ ಬಂದಿಲ್ಲ. ಆಬ್ವಿಯಸ್ಲಿ ಆಪ್ಷನ್ ಬಿ ಓನ್ಲಿ. ಈ ಥರ ಸಿಂಪ್ಲಿಫೈ ಮಾಡಿ ನೋಡಿ, ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ. ಓಕೆ, ಆಪ್ಷನ್ ಬಿ. ಅಥವಾ ಸಾಲ್ವ್ ಮಾಡಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಆನ್ infinitely long uniformly charged straight conductor having linear charge density lambda is E1. Another uniformly charged conductor having a same linear charge density lambda is bent into a circle of radius or the electric field at its center is minus E2. Then so electric field andaga normally E is equal to long straight uniformly andaga 1 lambda divided by 2 pi epsilon naught r only. Electric field normally L andaga so 2 into 1 divided by 4 pi epsilon naught r square ಈ ರೀತಿ ಫಾರ್ಮಲ್ಲಿ ತಗೊಂಡ್ರು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿದಾಗ Q by L Q by R ಆ ಫಾರ್ಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ಸೊ ನಮಗೆ ಸೇಮ್ ಫಾರ್ಮಲ್ಲೇ ಕ್ಯಾನ್ಸಲ್ ಆಗಿಬಿಟ್ಟು ಆರ್ ಬೇಕು. ಲ್ಯಾಂಬ್ಡಾ ಬೈ ಆರ್ನ ಅದನ್ನು ಸಬ್ಸ್ಟಿಟ್ಯೂಟ್ 1 by ದಿಸ್ ಇಸ್ ಅಬೌಟ್ ದ Q by R. Q ಮಾಡ್ಬಿಟ್ಟಿದ್ದೀನಿ. Q by R. Q by Rನ ಮತ್ತೆ ಲ್ಯಾಂಬ್ಡಾ ತಗೊಂಡ್ರು ಕೂಡ ಆ್ಯಕ್ಚುಲಿ ನಮಗೆ E1 E2 ಅಂತ ಎರಡು ಸಪ್ರೇಟಾಗಿ ಕನ್ಸಿಡರ್ ಮಾಡಿದ್ರು. ದೋಸ್ ವಿಲ್ ಬಿ ಈಕ್ವಲ್ ಓನ್ಲಿ. ದೋಸ್ ಬಿ ಅದು ಬೇರೆ ಬೇರೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಕ್ವಶನ್ನು ಅರ್ಥ ಆಗಿಲ್ಲ ಅಂದರೆ 2-3 ಸಲ ಓದಿ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಆನ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ವೈರ್ ತೊಗೊಂಡಿದ್ದೀನಿ. ಕಂಡಕ್ಟರ್ ಹ್ಯಾವಿಂಗ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಈಸ್ E1. ಅನದರ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಕಂಡಕ್ಟರ್ ಹ್ಯಾವಿಂಗ್ ಎ ಸೇಮ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಈಸ್ ಬೆಂಟ್ ಇಂಟು ಎ ಸೆಮಿ ಸರ್ಕಲ್. ಸೆಮಿ ಸರ್ಕಲ್ ಆಗಿರೋದಕ್ಕೆ ನಾನು ಮಲ್ಟಿಪ್ಲೈ ಬೈ 2 ತೊಗೊತಿದ್ದೀನಿ. ಸೊ ರೇಡಿಯಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಇಟ್ಸ್ ಸೆಂಟರ್ ಈಸ್ ಮೈನಸ್ E2. ಸೆಂಟರ್ನಲ್ಲಿ ನಾರ್ಮಲಿ ಸೊ ಅಬೌಟ್ ದ ಸೆಮಿ ಸರ್ಕಲ್.
Okay. Yes, option A, E1 is equal to E2, that is the thing. Next, a body has a charge of minus 3.2 microcoulomb, number of excess electrons it has is. So Q is equal to N into E, Q ಕೊಟ್ಟಿದ್ದಾರೆ, number of excess ಅಂದಾಗ 3.2 divided by 1.6 into 10 raised to minus 19 ಅಲ್ವಾ, N is equal to Q by E. So 3.2 ನಲ್ಲಿ normally 16 ಮಾತ್ರ 16 2s are 32 only. So obviously it will be the micro ಇದೆ, okay, 10 raised to minus 6 only. So option C is the correct answer. 16 ಮಾತ್ರ 16 2s are 32. So obviously option C ನೇ ಇರಬೇಕಿರೋದು, ಇನ್ಯಾವುದು 5.125 ಆಗಿರೋಕ್ಕೆ ಸಾಧ್ಯ ಇಲ್ಲ. A point charge A of plus 10 microcoulomb and another point charge B of plus 20 microcoulomb are kept 1 meter apart in free space. The electrostatic force on A due to B is F1 and the electrostatic force on B due to A is F2. ಸೊ ಯಾವುದೇ ಒಂದು ಚಾರ್ಜರ್ ಬಾಡಿ ಇನ್ನೊಂದು ಚಾರ್ಜರ್ ಬಾಡಿ ಮೇಲೆ ಫೋರ್ಸ್ ಆ್ಯಕ್ಟ್ ಆಗ್ತಿದೆ F1 ಅಂದಾಗ, ಅದೇ ಚಾರ್ಜರ್ ಬಾಡಿ ಇದ್ರ ಮೇಲೂ ಸೇಮ್ ಫೋರ್ಸ್ ಆ್ಯಕ್ಟ್ ಆಗ್ತಿದೆ ಬಟ್ ಆಪೋಸಿಟ್ ಡೈರೆಕ್ಷನ್. ದಟ್ ಓನ್ಲಿ ವಿ ಹ್ಯಾವ್ ಲರ್ನ್ಟ್. ಸೊ ಆಬ್ವಿಯಸ್ಲಿ ಆಪ್ಷನ್ ಬಿ ಓನ್ಲಿ, ಫೋರ್ಸ್ F1 ಅದ್ರ ಮೇಲೆ ಆ್ಯಕ್ಟ್ ಆಗ್ತಿದ್ರೆ ಇದ್ರ ಮೇಲೆ ಅಷ್ಟೇ ಫೋರ್ಸ್ ಆ್ಯಕ್ಟ್ ಆಗುತ್ತೆ ರಿವರ್ಸ್. ದಟ್ ಇಸ್ ಆಪ್ಷನ್ ಬಿ. A uniform electric field E, they are giving the value, acting along the positive y axis, the electric flux through a rectangle of area 10 centimeter into 30 centimeter whose plane is parallel to the zx plane is. So they are giving, we need to calculate the electric flux through a rectangle of area. So electric flux andaga phi is equal to E into A only. E value 3 into 10 power 5 into A value 10 into 30 into 10 raised to minus 4 ತಗೊಂತೀವಿ ಎರಡು ಇರೋದ್ರಿಂದ. ಸೊ ಆಬ್ವಿಯಸ್ಲಿ 3 3s 9 ಆಗಿರುತ್ತೆ, 9 ಅಲ್ಲೇ ಬಂದಿರಬೇಕಾ, ಇನ್ನೆಲ್ಲೂ 9 ಇಲ್ಲ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಫುಲ್ಲು ಸಾಲ್ವ್ ಮಾಡ್ಕೊಂಡಿರೋ ಅವಶ್ಯಕತೆ ಇಲ್ಲ, ಕೆಲವು ಸಲ ಆಪ್ಷನ್ಸ್ ಅಬ್ಸರ್ವ್ ಮಾಡಿ ಕ್ವಶನ್ ಅರ್ಥ ಮಾಡಿಕೊಂಡು ಫಾರ್ಮುಲಾ ಅಪ್ಲೈ ಮಾಡೋವಾಗನೇ ಒಂದೊಂದ್ಸಲ ಆಪ್ಷನ್ ಅಪ್ಲೈ ನೋಡ್ತಾ ಇರ್ರಿ, ಆನ್ಸರ್ ಸಿಕ್ಕೋಗುತ್ತೆ. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸ್ಪೆರಿಕಲ್ ಸರ್ಫೇಸ್ ಆಫ್ ರೇಡಿಯಸ್ ಆರ್ ಎನ್ಕ್ಲೋಸಿಂಗ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಆಫ್ ಡೈಪೋಲ್ ಮೊಮೆಂಟ್ 2aq is. So they are giving the total electric flux through a closed spherical surface of radius r enclosing an electric dipole of dipole moment 2aq. So ಇದರಲ್ಲಿ 14th one ಅಲ್ಲಿ ಸೊ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸ್ಪೆರಿಕಲ್ ಸರ್ಫೇಸ್. ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಲ್ಲಿ ಬರುತ್ತೆ, ಗಾಸಸ್ ಲಾ. ಅಗೇನ್ ಗಾಸಸ್ ಲಾನಲ್ಲಿ ಎನ್ಕ್ಲೋಸಿಂಗ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಆಫ್ ಡೈಪೋಲ್ ಮೊಮೆಂಟ್ 2aq ಕೊಟ್ಟಿದ್ದಾರೆ. ಡೈಪೋಲ್ ಮೊಮೆಂಟ್ ಕನ್ಸಿಡರ್ ಮಾಡ್ತಿದ್ರೆ ಇನ್ಸೈಡ್ ಕನ್ಸಿಡರ್ ಮಾಡಿದ್ರೆ ಆಬ್ವಿಯಸ್ಲಿ ಅದು 0 ಆಗುತ್ತೆ. ಸೊ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸ್ಪೆರಿಕಲ್ ಸರ್ಫೇಸ್ ಆಫ್ ರೇಡಿಯಸ್ ಆರ್ ಎನ್ಕ್ಲೋಸಿಂಗ್ ಎ ಎಲೆಕ್ಟ್ರಿಕ್ ಡೈಪೋಲ್ ಆಫ್ ಡೈಪೋಲ್ ಮೊಮೆಂಟ್ 2aq ಈಸ್. ಸೊ ಯಾವುದೇ ಒಂದು ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಲೋಸ್ಡ್ ಸರ್ಫೇಸ್ ಅಲ್ಲಿ ಡೈಪೋಲ್ ಮೊಮೆಂಟ್ ಅಂತ ಕನ್ಸಿಡರ್ ಮಾಡಿದ್ವಿ ಅಂದರೆ ಪ್ಲಸ್ q ಮೈನಸ್ q ಕನ್ಸಿಡರ್ ಮಾಡಿದ್ರೆ ಆಬ್ವಿಯಸ್ಲಿ ದೇರ್ ಇಸ್ ನೋ ಫ್ಲಕ್ಸ್ ಓನ್ಲಿ, ಫ್ಲಕ್ಸ್ ವಿಲ್ ಬಿ 0. Under electrostatic condition of a charged conductor, which among the following statements is true? So ಯಾವುದಾದ್ರೂ ಒಂದು ಎಲೆಕ್ಟ್ರೋಸ್ಟಾಟಿಕ್ ಕಂಡೀಷನ್ ಅಲ್ಲಿ ಒಂದು ಟ್ರೂ ಆಗಿರುತ್ತೆ, ಒಂದು ಪಾಯಿಂಟ್ ಇದೆ. The electric field on the surface of a charged conductor is sigma by 2 epsilon naught where the surface charge density. Okay, electric potential inside a charged conductor is always 0. ಇದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೋಡ್ತೀರಾ. And any excess charge resides on the surface of the conductor. The net electric field is tangential to the surface of the conductor. ಸೊ ಮೇಯ್ನ್ ಆಗಿ ಎಲೆಕ್ಟ್ರೋಸ್ಟಾಟಿಕ್ ಕಂಡೀಷನ್ ಅಲ್ಲಿ ಯಾವುದೇ ಒಂದು ಚಾರ್ಜಸ್ ಕಳಿಸಿದ್ರು ಕೂಡ ರಿಸೈಡ್ಸ್ ಓನ್ಲಿ ಆನ್ ದ ಸರ್ಫೇಸ್ ಆಫ್ ದಿ ಕಂಡಕ್ಟರ್, ಆಪ್ಷನ್ ಸಿ. ಸೊ ನೆಕ್ಸ್ಟ್ ಇದರಲ್ಲಿ ಸೊ ಎ ಮೆಟಾಲಿಕ್ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಕ್ಯಾರಿಯಿಂಗ್ ಎ ಚಾರ್ಜ್ q ಓನ್ಲಿ ಈಸ್ ಕೆಪ್ಟ್ ಅಟ್ ಎ ಸರ್ಟನ್ ಡಿಸ್ಟೆನ್ಸ್ ಫ್ರಮ್ ಅನದರ್ ಮೆಟಾಲಿಕ್ ಸ್ಪಿಯರ್ ಆಫ್ ರೇಡಿಯಸ್ r/4. ಸೊ ಕ್ಯಾರಿಯಿಂಗ್ ಎ ಚಾರ್ಜ್ capital Q. What is the electric flux at any point inside the metallic sphere of the radius r due to the sphere of radius r/4? Inside ಅಂತ ಹೇಳ್ತಿದ್ದಾರೆ ಅವರು. ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಾನೆ ತಗೊಳ್ಳಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಟ್ ಎನಿ ಪಾಯಿಂಟ್ ಇನ್ಸೈಡ್ ದ ಮೆಟಾಲಿಕ್ ಸ್ಪಿಯರ್. ಇನ್ಸೈಡ್ ಅಂತ ತಕ್ಷಣ ಪ್ರೀವಿಯಸ್ಲಿ ಕೂಡ ಫ್ಲಕ್ಸ್ ಹೇಳಿದ್ರು ಕೂಡ ಇನ್ಸೈಡ್ ಅಂತ ಬರ್ತಿದೆ ಅಂತ ತಕ್ಷಣ ಆಬ್ವಿಯಸ್ಲಿ ಇಟ್ ಈಸ್ 0 ಓನ್ಲಿ. ಅಗೇನ್ ಇಟ್ ಈಸ್ 0. ಇನ್ಸೈಡು ಚಾರ್ಜಸ್ ಇರೋದಿಲ್ಲ, q is equal to 0, ಆಬ್ವಿಯಸ್ಲಿ e is equal to 0, ಆಬ್ವಿಯಸ್ಲಿ phi is equal to 0. ಇಲ್ಲಿ ನೋಡೋಣ, ಯು ಆರ್ ಗಿವನ್ ಎ ಡೈಪೋಲ್ ಆಫ್ ಚಾರ್ಜ್ ಪ್ಲಸ್ q ಮೈನಸ್ q separated by distance 2r. A sphere A of radius capital R passes through the center of the dipole
as shown below, and another sphere B of radius 2r passes through the charge plus q, then the electric flux through the sphere A we need to consider. ಸೊ ಇಲ್ಲಿ ಕಂಪ್ಲೀಟ್ ಏನಾಗಿರುತ್ತೆ, ಇಲ್ಲಿ ಥ್ರೂ ದ ಸ್ಪಿಯರ್ ಎ ಅಂದಾಗ ಇದು ಮೈನಸ್ ಕ್ಯೂ ಆಗಿರುತ್ತೆ. ಸೊ ನಮಗೆ ಗೊತ್ತು ಗಾಸಸ್ ಲಾ ಫೈ ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಓನ್ಲಿ. ಸೊ ಕ್ಯೂ ಬೈ ಎಪ್ಸಿಲಾನ್ ನಾಟ್ ಓನ್ಲಿ, ಬಟ್ ಇಲ್ಲಿ ಇದು ಸ್ಕೇಲರ್ ಕ್ವಾಂಟಿಟಿ ಆಗಿರೋದ್ರಿಂದ ಫ್ಲಕ್ಸು ಅವ್ರು ಕೇಳ್ತಿರೋದು ಆರ್ ಒಳಗಡೆ ಆಕ್ಯುಪೈ ಆಗಿರೋದು, ಆರ್ ಒಳಗಡೆ ಇಲ್ಲಿರೋದು. ಇದು ರೀಜನ್ ಅನ್ಕೊಂಡಾಗ ಎ ಅನ್ನೋದು ಒಂದು ಗಾಸಿಯನ್ ಸರ್ಫೇಸ್ ಅನ್ಕೊಂಡಾಗ ಒಳಗೆ ಸಿಚುವೇಶನ್ ಆಗಿರೋದು ಮೈನಸ್ ಕ್ಯೂ. ಸೊ ಆಬ್ವಿಯಸ್ಲಿ ಮೈನಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್ we need to consider option 4 only inside. Then the electric flux through the sphere A is they are asking flux. Okay, so charges are uniformly spread on the surface of a conducting sphere. The electric field from the center of sphere to a point outside the sphere varies with the distance r from the center as. Obviously graph ತಗೊಂಡಾಗ ಕಂಡಕ್ಟೆನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಅಲ್ವಾ. ಯೂನಿಫಾರ್ಮ್ಲಿ ಸ್ಪ್ರೆಡ್ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟಿಂಗ್ ಸ್ಪಿಯರಲ್ಲಿ ಕೂಡ ಆರ್ ಸ್ಕ್ವೇರೇ ಬಂದಿರುತ್ತೆ. ಆಬ್ವಿಯಸ್ಲಿ ಗ್ರಾಫ್ ಅದು ಈ ರೀತಿನೇ ಆಗಿರುತ್ತೆ. ಈ ಜಾಸ್ತಿ ಆದರೆ ಆರ್ ಕಡಿಮೆ ಇರುತ್ತೆ, ಆ ರೀತಿ ರೆಸಿಪ್ರೋಕಲ್ ಆದಾಗ ಸಡನ್ನಾಗಿ ಡಿಕ್ರೀಸ್ ಆಗೋಗುತ್ತೆ, ಯಾಕಂದರೆ ಸ್ಕ್ವೇರ್ ಇದೆ ಇಲ್ಲಿ. ಆಪ್ಷನ್ 1 ಓನ್ಲಿ. ರಿಮೆಂಬರ್ ದಿಸ್ ಆಲ್ಸೋ ಯು ವಿಲ್ ಸ್ಟಡಿ ಇನ್ ದ ಪೊಟೆನ್ಷಿಯಲ್ ಆಲ್ಸೋ. ಎರಡು ಗ್ರಾಫ್ನು ಇದೇ ಫಾರ್ಮಲ್ಲಿ ನೋಡ್ತೀರಾ. Which of the following is a correct statement? Gauss's law is true for any open surface. Correct? Gauss's law is not applicable when charges are not symmetrically distributed over a closed surface. Gauss's law does not hold good for a charge situated outside the Gaussian surface. Gauss's law is true for any closed surface. Correct na? Option 4, Gauss's law is applicable only for the closed surface. ಸ್ವಲ್ಪ ಫಾಸ್ಟ್ ಆಗಿರ್ಬೋದು, ಬಟ್ ತಾಳ್ಮೆಯಿಂದ ನೀವು ಪಾಸ್ ಮಾಡಿಕೊಂಡು ಕ್ವಶನ್ನ ಮತ್ತೆ 2-3 ಸಲ ಓದಿ ಶಾರ್ಟ್ ಟೈಮಲ್ಲಿ ನಂಬರ್ ಆಫ್ ಕ್ವಶನ್ ಸಾಲ್ವ್ ಮಾಡೋ ಒಂದು ಉದ್ದೇಶದಿಂದ ಹಿಂಗೆ ಮಾಡಿದ್ದು, ಅದು ಬಿಟ್ಟರೆ ಬೇರೆ ಏನೇನೂ ಇಲ್ಲ. ಸೊ ಎಲ್ಲಾದರೂ ಅರ್ಥ ಆಗಿಲ್ಲಾದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರಿ, ನೆಕ್ಸ್ಟ್ ಯಾವಾಗಾದರೂ ಸಾಲ್ವ್ ಮಾಡಿ. ಇನ್ನೊಂದು KCT ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಲ್ರೆಡಿ ನಾವು ಇಯರ್ ವೈಸ್ ಆಲ್ರೆಡಿ ಸಾಲ್ವ್ ಮಾಡ್ತಿದ್ದೀವಿ ನಿಮ್ಮ ಸೀನಿಯರ್ಸ್ಗಾಗಿ. ಸೊ ನೀವು ಅದನ್ನು ಬೇಕಾದ್ರೆ ಯುಟಿಲೈಸ್ ಮಾಡ್ಕೊಬೋದು. ಸೊ ಇಷ್ಟನ್ನು ಹೇಳ್ತಾ ಸೆಷನ್ ಮುಗಿಸೋಣ. ಮತ್ತೆ ಹೇಳ್ತಾ ಇದ್ದೀನಿ, ಥಿಯರಿ ಕಾನ್ಸೆಪ್ಟ್ಸು NCERT ಪ್ರಕಾರ ಕರೆಕ್ಟಾಗಿ ಓದ್ಕೊಂಡಿರಿ, ಆವಾಗ ಫಾಸ್ಟಾಗಿ ಸಾಲ್ವ್ ಮಾಡೋಕ್ಕಾಗುತ್ತೆ. ಸೊ ಎಷ್ಟು ನಂಬರ್ ಆಫ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಿದ್ರು ಎಬಿಲಿಟಿ ಬೆಳೆಸ್ಕೊಂಡು ನೀವು ಬೇರೆ ಪ್ರಾಬ್ಲಮ್ಸ್ಗಳು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ. ಸೊ ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡುವ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದು PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.